ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಹೋ, ಏನೋ ಸುರೇಶ, ಅಪರೂಪಕ್ಕೆ ಹೊಟ್ಟೆ ಸಮೇತ ಬಂದ್ಬಿಟ್ಟಿದೆಯಲ್ಲೋ. ದತ್ತಣ್ಣವ್ರೆ, ಅಪರೂಪಕ್ಕೆ ನಿಮ್ಗೊಂದು ಲೆಟ್ರ್ ಬಂದಿತ್ತು, ಕೊಡೋಣ ಅಂತ ಬಂದೆ. ನನಗೆ ಲೆಟರ? ನೀ ಅಡ್ರೆಸ್ ಏನೋ ಮಿಸ್ ಮಾಡ್ಕೊಂಡಿಲ್ವಲ್ಲ? ಇಲ್ಲ ನೋಡಿ, ದತ್ತಾತ್ರೇಯ ಅಂತಾನೆ ಬರ್ದೈತೆ. ಕೊಡು. ಟು ಅಡ್ರೆಸ್ ಸರಿಯಾಗೇ ಇದೆಯಲ್ಲ. ಯಾರು ಬರ್ದಿರ್ಬಹುದು ಲೆಟರು? ಏನಿಲ್ಲ, ಇವತ್ತು ಫೆಬ್ರವರಿ 14 ಅಲ್ವಾ? ಈ ಪತ್ರ ನಿನ್ನ ಬ್ಯಾಗಲ್ಲಿ ಇನ್ನೂ ಬೇಕಾದಷ್ಟು ಪತ್ರಗಳಿದೆಯಲ್ಲ, ಅದೆಲ್ಲ ಕೊಡು ಹೋಗು. ಬಂದುಬಿಟ್ಟ. ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೋರಿಸೋದೇ ಇವ್ರಿಗೆ ಅಭ್ಯಾಸ. ಪ್ರೀತಿಯ ದತ್ತು. ವೃಶ್ಚಿಕ ರಾಶಿ. ಟಿವಿ ಅವನಿಗಿಂತ ಈ ಪೇಪರ್ನವನೇ ಬೆಟರ್ ಅನ್ಸುತ್ತೆ. ನಿಮ್ಮ ಯೋಚನೆ ಚೆನ್ನಾಗಿದೆ. ನಿಮ್ಮ ಮಗ ಮತ್ತೆ ಪೂರ್ಣಿ ಖುಷಿ ಪಡ್ತಾರೆ. ಬರೀ ಅವರಿಬ್ಬರೇ ಅಲ್ಲ, ಸಿರಿ ಸಮರ್ಥ್ ಕೂಡ. ಸಿರಿ ಮತ್ತೆ ಪಾಪುನ? ಹೇಗಿದ್ರು ಪೂರ್ಣಿ ಸಿರಿ ಫ್ರೆಂಡ್ಸು. ಅವಿಗೂ ಸಮರ್ಥ್ಗೂ ಪರಿಚಯ ಅಂದಮೇಲೆ ಅವ್ರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಸರ್ಪ್ರೈಸ್ ಡಿನ್ನರ್ ಪಾರ್ಟಿ ಮಾಡೋಣ. ನಿಮ್ಗೆ ಯಾಕೆ ತೊಂದರೆನಾ? ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟು ಅವ್ರು ಖುಷಿ ಪಡೋದನ್ನ ನೋಡೋದಕ್ಕೆ ತೊಂದರೆ ಅಂತಾರ? ಸಂಭ್ರಮ ಅಂತಾರೆ. ಹೇಗೂ ಸಮರ್ಥ್ ಬ್ಯುಸಿ ಅಂದ್ರಿ, ಅವರಿಬ್ಬರು ಈಗ ತಾನೇ ಮದುವೆ ಆಗಿದ್ದಾರೆ. ಸಿರಿಗೂ ಏನಾದರೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಅಲ್ಲದೆ ಸಿರಿಗೂ ಸಮರ್ಥ್ಗೂ ನಮ್ಮ ಕೆಫೆ ಸ್ಪೆಷಲ್ ಪ್ಲೇಸ್. ನೀವು ಹೇಳೋದೇನೋ ಸರಿ, ಆದರೆ ಎಲ್ಲ ನೀವೇ ಮಾಡೋದಕ್ಕೆ ಕಷ್ಟ ಆಗತ್ತೆ. ನನ್ನ ಕಡೆಯಿಂದ ಏನು ಮಾಡ್ಬೋದು ಅಂತ ಹೇಳಿ. ಇಟ್ಸ್ ಓಕೆ ತುಳಸಿ ಅವರೇ, ನೀವೀಗ ಗಿಫ್ಟ್ ತೊಗೊಳಕ್ಕೆ ಬಂದ್ರಲ್ಲ, ಅಷ್ಟೇ ಸಾಕು. ಸಿರಿ ಸಮರ್ಥ್ಗೆ ಖುಷಿ ಆಗತ್ತೆ. ಇಲ್ಲ, ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ನಾನು ಮನೆಯಿಂದ ಏನಾದರೂ ಸ್ವೀಟ್ ಮಾಡಿ ಕಳಿಸ್ಲಾ? ಎಲ್ರಿಗೂ ಇಷ್ಟ ಆಗುವಂಥದ್ದು. ಒಳ್ಳೆ ಐಡಿಯಾ. ಡಿನ್ನರು ಹೋಮ್ ಮೇಡ್ ಸ್ವೀಟ್. ಸರಿ, ಹಾಗಾದರೆ ನಾನೇನಾದರೂ ಮಾಡಿ ಕಳಿಸ್ತೀನಿ. ಈಗ ನಾನು ಹೊರಡ್ತೀನಿ. ನಿಮ್ಮ ಸ್ಕೂಟ್ರ್ ಇನ್ನೂ ನಮ್ಮನೇಲೇ ಇದೆ. ಹೌದು, ಸಮರ್ಥ್ ಫೋನ್ ಮಾಡಿದ್ದ ರೆಡಿಯಾಗಿದೆ ಅಂತ. ಈ ಕೆಲಸದ ಒತ್ತಡದಲ್ಲಿ ಬರೋಕ್ಕಾಗಲಿಲ್ಲ. ಇವತ್ತು ಈ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ. ಮೋಸ್ಟ್ಲಿ ನಾಳೆ ಬರ್ತೀನಿ. ಸರಿ. ತುಳಸಿಯವರೇ, ನೀವು ಮನೆಗೆ ಹೋಗಿ ಸ್ವೀಟ್ ಮಾಡೋದಕ್ಕಿಂತ ನಮ್ಮ ಕೆಫೆಲೇ ಮಾಡಿದ್ರೆ ಹೇಗೆ? ಹೇಗೂ ಪಕ್ಕದ ರಸ್ತೆಯಲ್ಲಿ ಇರೋದಲ್ವಾ? ಮನೇಲಿ ಮಾವ ಕಾಯ್ತಾ ಇರ್ತಾರೆ. ಬೇಗ ಹೋಗ್ಬೋದಂತೆ. ಅದು ಅಲ್ಲದೆ ನೀವು ಮನೆಗೆ ಹೋಗಿ ಸ್ವೀಟ್ ಮಾಡಿದ್ರೆ ಅಲ್ಲಿ ಸಿರಿ, ಸಮರ್ಥ್, ದತ್ತ, ನಿಮ್ಮ ಮಾವನವರು ಕೇಳಿದ್ರೆ ನೀವು ಸತ್ಯ ಹೇಳಬೇಕಾಗತ್ತೆ. ಆಗ ಸರ್ಪ್ರೈಸ್ ಎಲ್ಲಿರುತ್ತೆ? ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತಲ್ವಾ? ಹಾಯ್ ಪೂರ್ಣಿ, ನಿನ್ನ ವಾಯ್ಸ್ ಕೇಳಿನೇ ಅರ್ಧ ಎನರ್ಜಿ ಬಂದ್ಬಿಡುತ್ತೆ ನೋಡು. ಏನು ಮಾಡ್ತಿದ್ದೆ? ಅಪ್ಪನ ಮನೆಗೆ ದಿನಸಿ ತಗೋಬೇಕಿತ್ತು, ಅಂಗಡಿಗೆ ಬಂದಿದ್ದೆ. ಓ, ನಾನೆಲ್ಲೋ ವ್ಯಾಲೆಂಟೈನ್ಸ್ ಡೇಗೆ ಸೆಲೆಬ್ರೇಷನಲ್ಲಿ ಇರ್ತೇನೋ ಅಂದ್ಕೊಂಡೆ. ಅಯ್ಯೋ ಭ್ರಮೆ, ಸೆಲೆಬ್ರೇಷನ್ ಅಂತೆ. ಸಾರು ಆಫೀಸು. ನಾನು ಅಪ್ಪನ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕಷ್ಟೆ. ಮದುವೆ ಆದಮೇಲೆ ಇಂಥದ್ದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಹಾಗಂತ್ಯಾ? ಮತ್ತೆ ಸಮರ್ಥ್ ಒಂದಿನ ಹೇಳ್ತಿದ್ದ, ಮದ್ವೆಗೆ ಮುಂಚೆ ಹುಡುಗಿರ್ನ ಬೀಳ್ಸೋ ಹುಮ್ಮಸ್ಸು, ಅದಕ್ಕೆ ಏನೇನೋ ಮಾಡ್ತೀವಿ, ಆಮೇಲೂ ಅದನ್ನೆಲ್ಲ ಮಾಡಕ್ಕೆ ನಮ್ಗೇನು ಬೇರೆ ಕೆಲಸ ಇರಲ್ವಾ ಅಂತ. ಅವನೇನೋ ತಮಾಷೆಗೆ ಹೇಳಿದ್ದ. ಈಗ ನೋಡು, ಅದೇ ಸತ್ಯ ಆಗಿದೆ. ಚೆನ್ನಾಗಿ ಮಾತಾಡ್ತೀಯ. ನಮ್ಮ ಮನೇಲೂ ಅಷ್ಟೇ. ವೀಕೆಂಡ್ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಆಫೀಸ್ಗೆ ಹೋಗ್ಬಿಟ್ರು.
ನಾನು ನೀನು ಮೀಟ್ ಮಾಡಿ ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಬೋದು ಅಂದ್ಕೊಂಡೆ, ಅದಕ್ಕೆ ಫೋನ್ ಮಾಡಿದೆ. ನೀನು ಸುಮ್ಮನಿರು ಪೂರ್ಣಿ. ಇಂಥದಕ್ಕೆಲ್ಲ ಯಾವಾಗಲೂ ನಾವೇ ಯಾಕೆ ತಲೆ ಕೆಡ್ಸ್ಕೋಬೇಕು? ಲವ್ ಮಾಡುವಾಗ ಇಂಥದಕ್ಕೆಲ್ಲ ಟೈಮ್ ಇರುತ್ತೆ. ಈಗ ಟೈಮ್ ಇಲ್ಲ ಅಂದರೆ ನಂಬೋಕ್ಕಾಗತ್ತಾ? ಅಷ್ಟಿದ್ರೆ ಅವರೇ ಏನಾದರೂ ಪ್ಲಾನ್ ಮಾಡಿ ಹೊರಗೆ ಕರ್ಕೊಂಡೋಗಿ. ಚೆನ್ನಾಗಿ ಹೇಳಿದೆ. ಅವ್ರು ಪ್ಲ್ಯಾನ್ ಮಾಡ್ದಂಗೆ ನಮ್ಮನ್ನು ಕರ್ಕೊಂಡು ಹೋದಂಗೆ. ಓಕೆ ಪೂರ್ಣಿ, ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಮಾವನ್ ಕೆಫೆಲಿ ಡಿನ್ನರ್ ರಿಸರ್ವೇಶನ್ ಫಾರ್ 2ನಾ? ಯಾರು ಬುಕ್ ಮಾಡಿದ್ದು? ಅಲ್ಲ, ನನ್ನ ದತ್ತು ಅಂತ ಕರಿತಾ ಇದ್ದಿದ್ದು ನಮ್ಮಮ್ಮ, ನನ್ನ ಹೆಂಡತಿ ಇಬ್ಬರೇ. ಸದ್ಯಕ್ಕಂತೂ ಅವರು ಮೇಲಿಂದ ಬರೆದಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾರು ಬರೆದಿರಬಹುದು? ಮುಂದಕ್ಕೆ ಓದಿದ್ರೆ ಗೊತ್ತಾಗತ್ತೆ. ಪ್ರೀತಿಯ ದತ್ತು. ನಿಜ ಹೇಳ, ನೀನು ಭೂಮಿ ಮೇಲಿರೋದ್ರಿಂದಾನೇ ನನ್ನ ನಾಳೆಗಳು ಚೆನ್ನಾಗಿರೋದು. ದಿನ ನೀನು ವಾಕಿಂಗ್ ಹೋಗೋವಾಗ, ಸೀನಿಯರ್ ಕ್ಲಬ್ನಲ್ಲಿ ವ್ಯಾಯಾಮ ಮಾಡೋವಾಗ ನಾನು ನಿನ್ನ ನೋಡ್ತಾನೇ ಇರ್ತೀನಿ. ಈ ವಯಸ್ಸಿನಲ್ಲೂ ಎಷ್ಟು ಗಟ್ಟಿ ಮುಟ್ಟಾಕಿದ್ದೀಯಾ ದತ್ತಣ್ಣ. ರಾತ್ರಿ 7 ಗಂಟೆಗೆ ನಿನಗೋಸ್ಕರ ಪಾರ್ಕಲ್ಲಿ ಕಾಯ್ತಾ ಇರ್ತೇನೆ. ದತ್ತಣ್ಣ, ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಅವ್ರ ಜೊತೆಗೆ ತುಳಸಿ ಮೇಡಮ್ ಬರ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಬ್ಯಾಗ್ ಕೊಡಿ ಮೇಡಮ್, ಇಲ್ಲೇ ಇಟ್ಟಿರ್ತೀನಿ, ನೀವು ಹೋಗ್ಬೇಕಾದ್ರೆ ಕೊಡ್ತೀನಿ. ಕೊಡಿ, ಅದು ಕೊಡಿ. ಡೆಕೋರೇಷನ್ಸ್ಗೆ ಏನೆಲ್ಲ ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿಬಿಡೋಣ ಮ್ಯಾಗಿ. ಆಮೇಲೆ ರಾತ್ರಿ ಪಬ್ಲಿಕ್ಗೆ ಕೆಫೆ ಕ್ಲೋಸ್ ಅಂತ ಬೋರ್ಡ್ ಹಾಕಬೇಕು, ಇಲ್ಲಾಂದರೆ ಬಂದಿರೋ ಕಸ್ಟಮರ್ಸ್ನೆಲ್ಲ ಆಚೆ ಕಳಿಸ್ಬೇಕಾಗತ್ತೆ. ಎಸ್ ಸರ್, ಎಲ್ಲ ರೆಡಿ ಮಾಡಿಸಿದ್ದೀನಿ. ಸರ್, ನೀವು ಈಗಷ್ಟೇ ಫೋನ್ ಮಾಡಿ ಪ್ರೈವೇಟ್ ಡಿನ್ನರ್ ರಿಸರ್ವೇಷನ್ ಬಗ್ಗೆ ಹೇಳಿದ್ರಿ, ಆದರೆ ಮೆನು ಏನು ಅಂತ ಹೇಳಲೇ ಇಲ್ಲ. ಅದೆಲ್ಲ ಆಮೇಲೆ ಡಿಸೈಡ್ ಮಾಡೋಣ. ಸ್ವೀಟ್ ಒಂದು ತುಳಸಿಯವ್ರು ಮಾಡ್ತಾರೆ, ಅದಕ್ಕೆ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಅವ್ರಿಗೆ ಮೊದಲು ಕಿಚನ್ ತೋರಿಸ್ಬರ್ತೀನಿ, ಮಿಕ್ಕಿದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ ಸರ್. ಏನು ಸ್ವೀಟು ಮೇಡಮ್? ಹೆಸರುಬೇಳೆ ಹಲ್ವಾ ಅಂದ್ಕೊಂಡಿದ್ದೀನಿ. ಓ, ನಮ್ಮ ಸಾಬ್ ಫೇವ್ರೆಟ್ ಸ್ವೀಟು. ಓ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಏನೋ ಮಕ್ಕಳಿಗೆ ಪಾರ್ಟಿ ಕೊಡೋ ನೆಪದಲ್ಲಿ ನನಗಂತೂ ಒಂದು ಒಳ್ಳೆ ಸ್ವೀಟ್ ಸಿಗ್ತಿದೆ. ಬನ್ನಿ, ಕಿಚನ್ ತೋರಿಸ್ತೀನಿ. ಇದೇ ನಮ್ಮ ಕಿಚನ್. ಇಲ್ಲೇ ನೀವು ಹೆಸರುಬೇಳೆ ಹಲ್ವಾ ಮಾಡಬೇಕು. ನಾನು ಸದಾ ನಿಮಗೆ ಇಲ್ಲೇ ಇದ್ದು ಅಸಿಸ್ಟ್ ಮಾಡ್ತಾನೆ. ಸ್ವಲ್ಪ ತಲೆಹರಟೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನೋಡು, ಈ ಥೀಮ್ ಚೆನ್ನಾಗಿದೆಯಲ್ಲ? ಹಾಂ, ಎಸ್ ಸರ್. ಯಾಕೆ ಮ್ಯಾಗಿ, ಖುಷಿಯಾಗಿದೆಯಾ? ಏನು ವಿಷಯ? ಇಂಥದ್ದನ್ನೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ನಿಮ್ಗೊಬ್ರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರಲ್ಲ, ಅದನ್ನು ನೋಡಿ ಖುಷಿ ಆಯಿತು. ಮೇಡಮ್, ನೀವು ಹೇಳ್ದಂಗೆ ಹೆಸರು ಬೇಳೆನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ, ತಗೊಳ್ಳಿ.
ಇದನ್ನೆಲ್ಲ ಹಾಕೊಂಡು ಶುರು ಮಾಡಿ. ನಾನಾ? ಹ್ಞೂ ಮೇಡಮ್, ಹಾಕೊಳ್ಳೇಬೇಕು. ನಮ್ಮ ಮಾಧವ್ ಸಹ ಅಡುಗೆ ಮಾಡ್ಬೇಕಾದ್ರೂ ಇದೆಲ್ಲ ಹಾಕೋತಾರೆ ಗೊತ್ತಾ. ಇದನ್ನ ತಲೆಗೆ ಹಾಕೋಬೇಕು. ಟೆನ್ಷನ್ ಆಗ್ತಿದೆ ಅಲ್ವಾ ನಿಮ್ಗೆ? ನಿಜ ಹೇಳ, ನಿಮ್ಮನ್ನ ನೋಡಿ ನನಗೂ ಟೆನ್ಷನ್ ಆಗ್ತಾ ಇದೆ. ಹೇಳಿ, ಮೊದ್ಲೇನ್ ಕೊಡ್ಲಿ? ಅದು ದೇವ್ರೆ, ಈ ಅಡುಗೆ ಮನೆ ಮುಂದೆ ನಮ್ಮನೆ ಅಡುಗೆ ಮನೆ ಏನೇನೂ ಅಲ್ಲ. ಹೇಗೆ ಅಡುಗೆ ಮಾಡಲಿ? ಸರಿ, ನೀನು ಎಲ್ರಿಗೂ ರಿಸರ್ವೇಷನ್ ಮೆಸೇಜ್ ಕಳಿಸಿದೀಯಾ? ಯಾರಿಗೂ ಯಾರು ಪ್ಲ್ಯಾನ್ ಮಾಡಿರೋದು ಅಂತ ಗೊತ್ತಾಗಿರಲ್ಲ ತಾನೆ? ಎಸ್ ಸರ್, ಎಲ್ರಿಗೂ ಮೆಸೇಜ್ ಹೋಗಿದೆ. ಪೂರ್ಣಿಮಾ ಮ್ಯಾಮ್ ಕಾಲ್ ಮಾಡಿದ್ರು, ಇವತ್ತು ಸುಮಾರು ರಿಸರ್ವೇಷನ್ಸ್ ಇದೆ, ನಿಮಗೆ ಹೇಗೆ ಮೆಸೇಜ್ ಬಂತೋ ಗೊತ್ತಿಲ್ಲ, ಆದರೆ ಮೆಸೇಜ್ ಬಂದಿದೆ ಅಂದರೆ ಖಂಡಿತ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರುತ್ತೆ ಅಂದಿದ್ದೀನಿ. ಈ ಜಾಗದಲ್ಲಿ ವ್ಯಾಲೆಂಟೈನ್ಸ್ ಡೇ ಡಿನ್ನರ್ ಅವಿ ಪ್ಲ್ಯಾನ್ ಮಾಡಿರಲ್ಲ ಅಂತ ಅವಳು ಚೆನ್ನಾಗಿ ಗೊತ್ತು. ಅದಕ್ಕೆ ನಿನಗೆ ಕಾಲ್ ಮಾಡಿರ್ತಾಳೆ. ಅದೇ ಸರ್, ನನಗೂ ಈಗ ಅದೇ ಯೋಚನೆ ಆಗಿದೆ. ಅವಿನಾಶ್ ಸರ್ ಬರೋ ಹಾಗೆ ಹೇಗೆ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಕೆಫೆ ಅಂತ ಗೊತ್ತಾದರೆ ಅಂತೂ ಅವ್ರು ಖಂಡಿತ ಬರಲ್ಲ. ಅದಕ್ಕೆ ಅವರೊಬ್ರಿಗೆ ಮೆಸೇಜ್ ಮಾಡಿಲ್ಲ. ನನಗೂ ಅದೇ ಯೋಚನೆ, ಏನು ಮಾಡ್ಬೋದು ಮ್ಯಾಮ್? ಹಾಂ ಸರ್, ಒಂದು ಐಡಿಯಾ. ಅವಿನಾಶ್ ಸರ್ ಡ್ರೈವರ್ ಹತ್ರ ಮಾತಾಡಿ ಅವ್ರನ್ನ ಸೀದಾ ಆಫೀಸ್ ಮುಗಿದ ತಕ್ಷಣ 7 ಗಂಟೆಗೆ ಇಲ್ಲಿಗೆ ಕರ್ಕೊಂಬರಕ್ಕೆ ಹೇಳಿದ್ರೆ ಹೇಗೆ? ಯೂಶಲಿ ಅವ್ರ ಕಾರಲ್ಲಿ ಕೂತ್ರು ವರ್ಕ್ ಮಾಡ್ತಾನೆ ಇರ್ತಾರಲ್ವಾ, ಹಾಗಾಗಿ ರೋಡ್ ಕಡೆ ಗಮನಿಸಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರ ಆಫೀಸ್ ರೂಟು ಈ ಕಡೆನೇ ಅಲ್ವಾ? ಹೌದು, ಆದರೆ ಅವನಿಗೆ ಸುಳ್ಳು ಹೇಳ್ದಾಗತ್ತೆ. ಅದು ನನಗಿಷ್ಟ ಇಲ್ಲ. ಹೇಗೆ ಸುಳ್ಳು ಹೇಳ್ದಂಗೆ ಆಗುತ್ತೆ ಸರ್? ಡ್ರೈವರು ಇಲ್ಲಿವರೆಗೂ ಕರ್ಕೊಂಡು ಬಂದ್ಮೇಲೂ ಅವ್ರನ್ನ ಕೆಫೆಗೆ ಕರ್ಕೊಂಬರೋದು ಅಷ್ಟು ಸುಲಭ ಇಲ್ಲ ಅಲ್ವಾ? ಅದು ಅಲ್ಲದೆ ನಾವು ಇದನ್ನೆಲ್ಲ ಮಾಡ್ತಿರೋದು ಪೂರ್ಣಿಮಾಮು ಅವಿನಾಶ್ ಸರ್ಗೋಸ್ಕರನೇ ಅಲ್ವಾ? ಆದರೂ ಅವನ ಹತ್ರ ಮುಚ್ಚಿಡೋದು, ಅವ್ರ ಖುಷಿಗೋಸ್ಕರ ಒಂದು ಸಣ್ಣ ವಿಷಯನ ಮುಚ್ಚಿಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಸರ್. ನೀವೇನು ಚಿಂತೆ ಮಾಡಬೇಡಿ, ನಾವು ಅರೇಂಜ್ ಮಾಡೋಣ. ಏನ್ ದತ್ತಣ ಇದು? ಮೇನ್ ಡೋರ್ ಲಾಕ್ ಮಾಡಿದೆ, ಹಾಗೆ ಕೂತಿದ್ಯಾ? ಯಾಕೆ, ಏನಾಯ್ತು? ಅದೇನಿಲ್ಲ ಶೇಷು. ದತ್ತಣ್ಣ, ಯಾಕೋ ಧ್ವನಿ ಒಂಥರ ನಡುಗ್ತಾ ಇದೆ, ತಡಬಡಿಸ್ತಾ ಇದೀಯಾ? ಅಲ್ಲ, ನೀನು ಇಷ್ಟೊತ್ತಲ್ಲಿ ಬಂದಿಯಲ್ಲ, ಏನು ವಿಷಯ? ಏನಿಲ್ಲಣ್ಣ, ಮನೆಯಲ್ಲಿ ಬೋರ್ ಆಯ್ತು, ಹಾಗೆ ನಿನ್ ಜೊತೆ ಮಾತಾಡೋಣ ಅಂತ ಬಂದೆ. ಅದು ಏನೋ ಓದ್ತಾ ಇದ್ದೆ, ಲೆಟರ್ ಥರ ಇತ್ತು. ಏನ್ ಸುಮ್ಮನೆ ಇರು. ಯಾಕೆ ದತ್ತಣ್ಣ, ಏನೋ ವಿಷಯ ಮುಚ್ಚಿಡ್ತಿದೀಯಾ ಅಂತ ಅನಿಸ್ತಾ ಇದೆಯೇ? ಏನ್ ವಿಷಯ ಹೇಳು. ಏನಿಲ್ಲಪ್ಪ. ನೋಡು, ಇದೇ ಅಲ್ಲ ದತ್ತಣ್ಣ. ಅಲ್ಲ, ನನ್ನನ್ನು ಬೆಸ್ಟ್ ಫ್ರೆಂಡು ಅಂತೀಯ, ವಿಷಯ ಏನು ಅಂತ ಹೇಳಲ್ವಾ? ಬೆವರ್ತಾ ಇರೋದನ್ನು ನೋಡಿದರೆ ವಿಷಯ ಏನೋ ಇದ್ದೇ ಇರುತ್ತೆ. ಬೆವರ್ತಿದ್ದೀನ ಇಲ್ವಲ್ಲ? ದತ್ತಣ್ಣಂಗೆ ಬೆವರು ಬರ್ತಿದ್ದಾರೆ ಅಂದ್ರೆ ಯಾರೋ ಭಾರಿ ಕೊಳಾನೇ ಇರಬೇಕು. ಹೇಳ್ದತ್ತಣ್ಣ, ಏನ್ ಲೆಟರ್ ಅದು? ಯಾರು ಬರ್ದಿದ್ದು? ಹೇಳ್ಕೊಳಕ್ ಒಂಥರ ಆಗುತ್ತೆ ಶೇಷು. ಯಾರೋ ನನ್ನ ಫೂಲ್ ಮಾಡಬೇಕು ಅಂತಾನೆ ಲವ್ ಲೆಟರ್, ಪ್ರೇಮ ಪತ್ರ ಬರೆದಿದ್ದಾರೆ ಕಣೋ. ಪ್ರೇಮ ಪತ್ರನ? ಅಯ್ಯೋ ದೇವ್ರೆ, ಯಾರು ಬರ್ದಿದ್ದು? ಈ ಬೀದಿ ಕೊನೆಯಲ್ಲಿ ಕೆಲವು ಮಕ್ಕಳಿವೆ ಕಣೋ, ಅವಕ್ಕೆ ನಾನು ನೆರಳು ಕಂಡ್ರೆ ಆಗೋದಿಲ್ಲ, ಅವೇ ಬರೆದಿರ್ಬೇಕು. ಆದರೆ ಈ ಲೆಟರ್ ಓದ್ತಿದ್ರೆ ಕೆಲವು ಸಾಲುಗಳು ಎಲ್ಲೋ ಏನೋ ಮಿಸ್ ಹೊಡಿತಿದೆ ಕಣೋ. ಹೌದಾ? ಎಲ್ಲಿ ಏನು ಬರೆದಿದ್ದಾರೆ ನೋಡೋಂತಾಗ್ಲಿ. ಇನ್ನೊಬ್ಬರಿಗೆ ಬಂದಿರೋ ಕಾಗದ ಓದಬಾರ್ದು ಅನ್ನೋದು ಗೊತ್ತಿಲ್ವಾ ನಿಮಗೆ? ಅವರು ಅಟ್ಲೀಸ್ಟ್ ಕಂಟೆಂಟ್ ಏನು ಅಂತ ಹೇಳ್ದತ್ತಣ್ಣ, ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಾ ಇಲ್ಲ. ಓ, ಏನಿಲ್ಲ ಕಣೋ, ಏನೇನೋ ಮಣ್ಣು ಮಸಿ ಎಲ್ಲ ಬರೆದು ಕೊನೆಯಲ್ಲಿ ಸಾಯಂಕಾಲ 7 ಗಂಟೆಗೆ ಪಾರ್ಕಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಬರೆದಿದ್ದಾರೆ. ಲಾಡು ಬಂದು ಬಾಯಿಗೆ ಬಿತ್ತಲ್ಲ ದತ್ತಣ್ಣ, ಹೋಗ್ತೀಯಾ? ನೆಗೆದು ಬಿತ್ತು. ಯಾರೋ ಮಾಡೋ ಹುಡುಗಾಟಕ್ಕೆ ಈ ದತ್ತ ಬಿದ್ದು ಬಿಡ್ತಾನ? ಪ್ರೇಮಿಗಳ ದಿನ, ಹೋಗಿ ನೋಡೋಕೇನು?
ಪ್ರೇಮಿಗಳ ದಿನ ಅಂತ ಮಣ್ಣಂಗಟ್ಟು. ಆದರೂ ನೀನು ಅದೃಷ್ಟವಂತ ಕಣ. ಈಗಲೂ ನಿನಗೆ ಲವ್ ಲೆಟರ್ ಬರೀತಾರಲ್ಲೋ. ನನ್ನ ಹಣೆ ಬಾರ ನೋಡು, ನಾನು ಕಾಲೇಜ್ಗೆ ಹೋಗುವಾಗಲೂ ಒಬ್ಬರೂ ಲವ್ ಲೆಟರ್ ಬರೋದಿಲ್ಲ. ಮೇಡಮ್ ಈ ಬಾಂಡ್ಲೆ ಓಕೆನಾ? ಇನ್ನೊಂದು ಸ್ವಲ್ಪ ಚಿಕ್ಕ ಬಾಂಡ್ಲೆ ಇದೆಯಾ? ಇಲ್ಲೆಲ್ಲ ಇಂಥದ್ದೇ ಇರೋದು ಮೇಡಮ್. ಮೇಡಮ್ ನೀವು ಮಾಡೋ ಹಲ್ವಕ್ಕೆ ಬೆಲ್ಲ ಬೇಕಾ ಸಕ್ಕರೆ ಬೇಕಾ ಮೇಡಮ್? ಬೆಲ್ಲ. ತುಪ್ಪ ಮೊದಲೇ ಹಾಕ್ತೀರಾ ಆಮೇಲೆ? ಮೊದಲು ಬೇಕು ಆಮೇಲೂ ಬೇಕು. ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾಗುತ್ತೆ? ಲೈಟರ್. ಹಾಂ ಸಾರಿ, ಒಂದು ನಿಮಿಷ ಮಾಡಿ. ಎಲ್ಲಿಗೆ ಬಂತು ಹಲ್ವಾ? ಸುಟ್ಕೊಂಡ್ರಾ? ಆಯಿಂಟ್ಮೆಂಟ್ ತಗೊಂಬ. ಹಾಂ ಸರ್. ದಿನ ನೀನು ವಾಕಿಂಗ್ ಹೋಗೋವಾಗ, ಸೀನಿಯರ್ ಕ್ಲಬ್ನಲ್ಲಿ ವ್ಯಾಯಾಮ ಮಾಡೋವಾಗ ನಾನು ನಿನ್ನ ನೋಡ್ತಾನೇ ಇರ್ತೀನಿ. ರಾತ್ರಿ 7 ಗಂಟೆಗೆ ಕಾಯ್ತಾ ಇರ್ತೇನೆ. ಟೆನ್ಷನ್ ಆಗ್ತಾ ಇದೆಯಾ? ನೀರು ಕುಡಿತೀರಾ? ಸದಾ ನೀರು ತಗೋ. ಏನಾಯ್ತು? ಅದು ಸದಾ ನೀನು ಮ್ಯಾಗಿಗೆ ಡೆಕೋರೇಷನ್ಗೆ ಹೆಲ್ಪ್ ಮಾಡಿ ಹೋಗು. ಅಲ್ಲ ಸರ್, ಅದು ಮೇಡಮ್ಗೆ ಹೆಲ್ಪು ನಾನು ಮಾಡ್ತೀನಿ, ನೀನು ಹೋಗು. ಅದು ನಮ್ಮನೆ ಅಡುಗೆ ಮನೆ ಇದ್ರ ಮುಂದೆ ತುಂಬ ಚಿಕ್ಕದು. ಸ್ಟವ್ ಆನ್ ಮಾಡೋಕ್ಕೂ ಗೊತ್ತಾಗಲಿಲ್ಲ. ಗಾಬರಿ ಆಗೋಯ್ತು. ಹೊಸ ಜಾಗ ಅಲ್ವಾ, ಹಾಗಾಗುತ್ತೆ. ನೀವು ನಮ್ಮ ಕೆಫೆಗೆ ಬಂದಿದ್ರೂ ಕಿಚನ್ ನೋಡಿರಲಿಲ್ಲ ಅಲ್ವಾ? ಈಗ ಹಲ್ವಾ ಮಾಡೋಕ್ಕೆ ಕಷ್ಟ ಆಗುತ್ತಾ? ಇಲ್ಲ ಇಲ್ಲ, ನಾನೇ ಮಾಡ್ತೀನಿ. ಇವತ್ತು ನಾನು ನಿಮಗೆ ಅಸಿಸ್ಟೆಂಟ್. ಹೇಳಿ, ಇವಾಗ ಏನು ಬೇಕು? ಇದು ತಳ ಬಿಡೋವರೆಗೂ ಗಂಟಾಗದೇ ಇದ್ದಂಗೆ ಚೆನ್ನಾಗಿ ತಿರುತ್ತಾನೆ ಇರಬೇಕು. ಹೌದು, ತಾಳ್ಮೆ ಬೇಕು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸಮರ್. ಸರ್, ನೀವು ಅಭಿಜಿತ್ ಸರ್ ಕ್ಯಾಬಿನಲ್ಲಿ ಕೂತ್ಕೊಳ್ಳಿ. ಪ್ರಾಜೆಕ್ಟ್ ರಿಲೇಟೆಡ್ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಸ್ಟೇಟಸ್ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಸೊ ವೇರ್ ಆರ್ ವಿ? ಸರ್, ಅದು ನಾನಿವಾಗ ಆ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡ್ತಾ ಇಲ್ಲ ಸರ್. ವಾಟ್? ಇದಕ್ಕೆ ಏನಾಯಿತು ಸರ್? ಅದು ಅಲ್ಲ ಸಮರ್, ಆ ಪ್ರಾಜೆಕ್ಟ್ ನಮ್ಗೆ ಸಿಕ್ಕಿದೆ ನಿಮ್ಮಿಂದ. ಪ್ರೆಸೆಂಟೇಷನ್ ಏನೋ ನಾನು ಮಾಡಿದೆ, ಬಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದು ನಿಮ್ಮ ಐಡಿಯಾ ಸರ್. ಈಗ ನೀವೇ ವರ್ಕ್ ಮಾಡ್ತಿಲ್ಲ ಅಂದರೆ ಹೇಗೆ?